ಯಾವುದೇ ಕಾರಣಕ್ಕೂ ಇನ್ಮೇಲೆ ಎಣ್ಣೆ ಹೊಡೆಯಲ್ಲ ಅಂತ ಹೇಳಿದ. ಕಡೆ ಯಾರಾದ್ರೂ ಎಣ್ಣಿದ್ರೆ ದಯವಿಟ್ಟು ಸಜೆಸ್ಟ್ ಮಾಡಿ ಗೈಸ್. ಇದೇ ಫಿಗರ್ ಜೀವನದಲ್ಲಿ ಫಸ್ಟ್ ಟೈಮ್ ಬೇಗ ಬಂದ್ಬಿಡಿದೆ ನೋಡಿ. ಟಾಡ್ಸ್ಕೊಂಡು ಹೋಗ್ಬಿಟ್ಟಿದ್ದೀನಿ ಗೈಸ್. 8:30ಗೆ ಬಂದ್ಬಿಡಿ, ಎಲ್ಲ ರೆಡಿ ಇರ್ತಾರೆ, ಇನ್ನೇನು ಎಂಗೇಜ್ಮೆಂಟ್ ಶುರು ಆಗೋಯ್ತದೆ ಅಂದ್ರು. ಇವತ್ತು ಇಲ್ಲೇ ಯಾರನ್ನಾದ್ರೂ ಎಂಗೇಜ್ಮೆಂಟ್ ಅಲ್ಲಿ ನೋಡ್ಬಿಟ್ಟು ಡೀಲ್ ಮಾಡ್ಬಿಡ್ತೀನಿ ನಿಂಗೆ. ಅಲ್ಲೋಡ ನಾಚಿಕೆ ನಗ್ತಾ ಇರೋದು. ಓ ಶಿಷ್ಯ, ನೀನ್ ಮದುವೆ ಮಾತುಕತೆಗೆ ಇಲ್ಲ, ವಿವಾಹ ಮಹೋತ್ಸವದ ಮಾತುಕತೆ ನಡೀತಾ ಇದೆ ಇಲ್ಲಿ. ಸ್ಟ್ರಿಕ್ಟ್ ಕಣೋ, ಮನೆಯಿಂದ ಆಚೆಗೆ ಹಾಕ್ತಾರೆ. ಆರ್ಥೋಡಾಕ್ಸ್ ಫ್ಯಾಮಿಲಿ ನಮ್ದು. ದೊಡ್ಡ ಮನುಷ್ಯ ಆಗ್ಬಿಟ್ಟಿದ್ರೆ ಅಂತ ನಮ್ಮ ಸಲೂನ್ ಕಡೆನೇ ಬಂದಿಲ್ಲ. ಟೈ ಮಸಾಜ್ ಎಲ್ಲ ಇದೆಯಾ ನೋಡಿ ಗೈಸ್, ಯಾವ ತರ ಹಾಕ್ಬಿಟ್ಟು ಕೂರಿಸ್ಬಿಟ್ಟವ್ರೆ. ಇವೆಲ್ಲ ಮಾಡಿಸ್ಕೊಂಡೇ ಇಲ್ಲ ಲೈಫಲ್ಲಿ. ವಾ, ನನಗೂ ಪೂಲ್ಗೂ ಏನೋ ಆಗ್ಬತ್ತಾ ಇಲ್ಲ ಗೈಸ್. ನಮ್ಮ ಮೈಸೂರು ಪೊಲೀಸ್ನವರು ಒಂದು ಬಹುಮಾನ ಕೊಟ್ಟಿದ್ದಾರೆ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಮ್ಮೆ ಇನ್ನೊಂದು ವ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ ಎ ಡೇ ಇನ್ ಮೈಸೂರ್. ಅದು ನಮ್ಮ ಮುಷ್ಯ ಪ್ರತಾಪನ್ ಜೊತೆ. ಸೊ ಏನಂತ ಹೇಳಿದ್ರೆ ಇವತ್ತು ನಾವು ಒಂದು ಈವೆಂಟ್ಗೆ ಹೋಗ್ತಾ ಇದೀವಿ. ಒಂದು ಎಂಗೇಜ್ಮೆಂಟ್ ಇತ್ತು ಜಲ್ಮಾಲ್ ರೆಸಾರ್ಟ್ ಮೈಸೂರಲ್ಲಿ. ಮುಷ್ಯ ಪ್ರತಾಪ್ ಬಂದು ಎಫ್ಸಿ ರೆಡಿ ಮಾಡಿ ಕರ್ಕೊಂಡು ಹೋಗ್ತಾವನೆ ಅವನೇನೆ. ಸೊ ಬನ್ನಿ ಹೋಗೋಣ, ಯಾವ ರೀತಿ ಆಗುತ್ತೆ. ಪ್ರತಿ ಸರಿ ಈವೆಂಟ್ ನ ವ್ಲಾಗ್ ಮಾಡ್ಬೇಕಂತ ಅನ್ಕೋತೀನಿ, ಆದ್ರೆ ಆಗ್ತಾನೆ ಇರಲ್ಲ. ಯಾಕಂದ್ರೆ ತುಂಬಾ ಟೆನ್ಷನ್ಸು. ಇವತ್ತು ಹೆಂಗಾದ್ರೂ ಮಾಡಿ ವ್ಲಾಗ್ ಮಾಡ್ಬೇಕಂತ ಫಿಕ್ಸ್ ಆಗಿದ್ದೀನಿ. ಬನ್ನಿ ನೋಡೋಣ ವ್ಲಾಗ್ ಯಾವ ರೀತಿ ಆಗುತ್ತೆ ಅಂತ ತೋರಿಸ್ತೀನಿ. ಅಂಡ್ ಇನ್ನೊಂದೇನಂತ ಹೇಳಿದ್ರೆ, ಇವಾಗ ಯಾರು ಎಂಗೇಜ್ಮೆಂಟ್ ಆಗ್ತಾ ಇದ್ರಲ್ಲ ಅವ್ರ ತಂಗಿ ನಮ್ಮ ಸಬ್ಸ್ಕ್ರೈಬರ್ ಅಂತೆ, ಅವ್ರನ್ನೂ ತೋರಿಸ್ತೀನಿ ಬನ್ನಿ. ಅಂಡ್ ಅವರು ಬೆಳಗ್ಗೆನೆ ಫೋನು, ಸರ್ ಬರ್ತಾ ಇದ್ದೀರಾ ಸರ್, ಹೊಟ್ಟಿದ್ದೀರಾ ಸರ್, ಬ್ರೋ ಹೊಟ್ಟಿದ್ದೀರಾ. ಯಾಕಂದ್ರೆ ಅವ್ರು ನಮ್ಮ ಬ್ಲಾಗ್ ನೋಡ್ತಾರಲ್ಲ, ನಾವು ಲೇಟ್ ಅಂತ ಗೊತ್ತು, ಫ್ಯಾಮಿಲಿ ಎಲ್ಲ ಇನ್ವಾಲ್ವ್ ಆಗಿದೆ ಇದರಲ್ಲಿ, ದಯವಿಟ್ಟು ಲೇಟ್ ಆಗಿ ಬರ್ಬೇಡಿ, ಬೇಗ ಬನ್ನಿ ಅಂತ ಎಲ್ಲ ಕೇಳ್ಕೊಂಡ್ರು. ಇಲ್ಲಮ್ಮ ತಲೆ ಕೆಡ್ಸ್ಕೊಬೇಡ, ಹೇಳಿದ ಟೈಮ್ಗೂ 5 ನಿಮಿಷ ಮುಂಚೆನೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ಬನ್ನಿ ಗೈಸ್. ಏನಂತ ಹೇಳಿದ್ರೆ 8:30ಗೆ ಬರ್ತೀನಿ ಅಂತ ಹೇಳಿದ್ದೆ. ಅವ್ರದ್ದು ಇರೋದು 11 ಗಂಟೆ ಎಂಗೇಜ್ಮೆಂಟ್. ಯಾರು 8:30ಗೆ ಮಾಡಲ್ಲ, ಬಟ್ ಇವ್ರು ತಲೆಗೆ ಶೂಟ್ ಹಾಕಿ ಕರ್ಸ್ಕೊಂತ ಇದ್ರೆ ನೋಡ್ತಾ ಇದ್ರೆ ದಿಸ್ ಇಸ್ ಫಾರ್ ಯು. ಸೊ ಬನ್ನಿ ಹೋಗೋಣ. ತುಂಬಾ ಫ್ರೆಂಡ್ಲಿ ಇದ್ದಾರೆ ಕ್ಲೈಂಟ್ಸು, ಯಾವ ತರ ಇದ್ದಾರೆ. ಅಂಡ್ ಅದಾದ್ಮೇಲೆ ನಾವೇನ್ ಮಾಡ್ತೀವಿ ಅನ್ನೋದೆಲ್ಲ ತೋರಿಸ್ತೀನಿ. ಆದ್ರೆ ಮೈಸೂರಲ್ಲಿ ಆಲ್ಟೋ, ಇಲ್ಲ ಅಂದ್ರೆ ವಾಪಸ್ ಬೆಂಗಳೂರಿಗೆ ಪಯಣ. ಸೊ ಬನ್ನಿ. ನೀವೆಲ್ಲ ಅನ್ಕೋತಾ ಇರ್ಬೋದು, ಯಾಕೆ ಮುಷ್ಯ ಪ್ರತಾಪ ಸೈಲೆಂಟ್ ಆಗವನೆ ಅಂತ. ಬೆಳಗ್ಗೆ ಒಂದು ಸ್ವಲ್ಪ ಹಂಗೆ, ರಾತ್ರಿ ಹೊತ್ತು ಅಷ್ಟೇ ರೈಸ್ ಆಗತ್ತೇನು. ಬೆಳಗ್ಗೆ ಚಾರ್ಜ್ ಇರಲ್ಲ, ರಾತ್ರಿ ಹೊತ್ತು ಚಾರ್ಜ್ ಆಗ್ಬಿಡ್ತಾನೆ ಗೈಸ್, ಚಾರ್ಜ್. ಓಕೆ, ಇವಾಗ ಆನ್ ಅ ಸೀರಿಯಸ್ ನೋಟ್ ಗೈಸ್, ಇವಾಗ ಮುಷ್ಯ ಪ್ರತಾಪ ಮೊನ್ನೆ ಹಾಕಿದ ವ್ಲಾಗ್, ಒಂದು ಬರ್ತಡೇ ವ್ಲಾಗ್ ನೋಡಿದ್ಮೇಲೆ ತೀರ್ಮಾನ ಬಂದಿದ್ದಾನೆ, ಗಟ್ಟಿ ತೀರ್ಮಾನಕ್ಕೆ ಬಂದಿದ್ದಾನೆ. ತೀರ್ಮಾನ ಏನಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಇನ್ಮೇಲೆ ಎಣ್ಣೆ ಹೊಡೆಯಲ್ಲ ಅಂತ ಹೇಳಿದ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಮೊನ್ನೆ ಅದೆಷ್ಟು ನಿಜನೋ ಸುಳ್ಳು ಗೊತ್ತಿಲ್ಲ, ಯಾಕಂದ್ರೆ ಯಾರು ಹೆಣ್ಣು ಕೊಡ್ತಾ ಇಲ್ಲ ಅಣ್ಣ ಅಂತ ಇದ್ರು. ಸೊ ಕಡೆ ಯಾರಾದ್ರೂ ಹೆಣ್ಣಿದ್ರೆ ದಯವಿಟ್ಟು ಸಜೆಸ್ಟ್ ಮಾಡಿ. ಏನಂತ ಬೈತವ್ರೆ, ಯಾಕಪ್ಪ ನೀನು ಅಷ್ಟೊಂದು ಕುಡಿತಾ ಇದೀಯ ಅಂತ ಬಾಯಿಗೆ ಬಂದ ಬೈದವ್ರೆ ಫ್ರೆಂಡ್ಸ್. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಇನ್ಮೇಲೆ ಕಮ್ಮಿ ಮಾಡೋಣ ಅಂತ ಡಿಸೈಡ್ ಮಾಡಿದೀನಿ. ಕಮ್ಮಿ ಮಾಡೋಣ ಅಂತ ಬಿಟ್ಬಿಡ್ತೀನಿ ಅಂತಲ್ಲ, ಕಮ್ಮಿ ಮಾಡೋಣ ಅಂತ ಡಿಸೈಡ್ ಮಾಡೋಣಂತೆ, ಕಮ್ಮಿ ಮಾಡೋಣ ಅಂತ. ಓಕೆ. ಸೊ ಇವಾಗ ಅದೇ ಖುಷಿಗೆ ನಿಮ್ಮ ಕಡೆ ಯಾರಾದ್ರೂ ನಮ್ಮ ಪ್ರತಾಪಂಗೆ ಹೆಣ್ಣಿದ್ರೆ ಹೇಳಿ. ಅಂತಮ್ಮ ಆಗೋದಲ್ಲ, ನಾವೇ ಮುಂದೆ ನಿಂತು ಮದುವೆ ಮಾಡ್ಬೇಕಂತ ಫಿಕ್ಸ್ ಆಗಿದ್ದೀವಿ. ನಾವೇ ದೊಡ್ಡವರು, ಎಲ್ಲ ಎತ್ಕೊಂಡ್ಬರ್ತೀವಿ, ತಾಂಬೂಲ ಗಿಂಬೂಲ ಎತ್ಕೊಂಡ್ಬಂದು ಹೆಣ್ಣೋಡಕ್ ಬರ್ತೀವಿ, ಹೆಣ್ಣೋಡೋ ಶಾಸ್ತ್ರ ಎಲ್ಲ ಮಾಡೋಣ, ಪ್ರತಾಪನ್ ಮದುವೆ ಮಾಡ್ಸೋಣ ಅಂತ ಫಿಕ್ಸ್ ಆಗಿದ್ದೀನಿ. ಸೊ ಇವತ್ತಿಂದ ಪ್ರತಾಪಂಗ್ ಹೆಣ್ಣು ಹುಡ್ಕೋ ಕಾರ್ಯಕ್ರಮ ನಡೀತಾ ಇದೆ. ನಿಮ್ಗೆ ಯಾರಾದ್ರೂ ಒಳ್ಳೆ ಹುಡುಗಿ ಗೊತ್ತಿದ್ರೆ ಹೇಳಿ, ಸಜೆಸ್ಟ್ ಮಾಡಿ. ಖಂಡಿತವಾಗ್ಲು ಕುಡ್ಕ ಅಂತೆಲ್ಲ ಏನ್ ಅನ್ಕೋಬಿಡಿ, ಆದ್ರೆ ಜೆನ್ಯೂನ್ ಪರ್ಸನ್, ಫುಲ್ ಗೋಲ್ಡ್, ಉಮಾ ಗೋಲ್ಡ್ ಅಲ್ಲ, ಫುಲ್ ಪ್ಯೂರ್ ಗೋಲ್ಡ್. ಆಲ್ರೆಡಿ ರೆಡಿ ಆಗ್ಬಿಟ್ಟ ನನ್ನ ನೋಡಿ. ಇವಾಗ ಇನ್ನೇನಿಲ್ಲ, ಮದುವೆ ಅಷ್ಟು ರೆಡಿ ಮಾಡಿಸ್ಬಿಡ್ತೀನಿ ಗೈಸ್. ಎಲ್ಲ ನಾಟಿ ಗಿಟಿ ಮಾಡಿಸಿ ಫುಲ್ ತಲೆಗೆ ಒಳ್ಳೆ ಆಯುರ್ವೇದಿಕ್ ಯಾವ್ದದು ಆದಿವಾಸಿ ಏರ್ ಆಯಿಲ್ ಎಲ್ಲ ಯೂಸ್ ಮಾಡ್ತಾನೆ ಇವಾಗ. ಸೊ ಇವಾಗ ಅದನ್ನ ಹಾಕೊಂಡ್ರೆ ಫುಲ್ ದಟ್ಟವಾದ ಕೂದಲು ಬಂದ್ಬಿಡುತ್ತಂತೆ. ಬನ್ನಿ ನೋಡೋಣ. ಓಕೆ ಗೈಸ್, ಫೈನಲಿ ಬಂದು ಲೊಕೇಶನ್ಗೆ ರೀಚ್ ಆಗಿದ್ದೀನಿ. ಇನ್ನೊಂದೇನಂದ್ರೆ ಖುಷಿ ಪಡೋ ವಿಚಾರ, ಜೀವನದಲ್ಲಿ ಫಸ್ಟ್ ಟೈಮ್ ಬೇಗ ಬಂದ್ಬಿಟ್ಟಿದ್ದೀನಿ ನೋಡಿ. 8:30. ಒಂದು ನಿಮಿಷ, ಆಕ್ಚುಲಿ 3 ನಿಮಿಷ ಮುಂಚೆ ಬೇಗನೆ ಬಂದಿದ್ದೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಸೊ 8:30ಗೆ ರೀಚ್ ಆಗ್ತೀನಿ ಅಂತ ಹೇಳಿದ್ದೆ, 100% ರೀಚ್ ಆಗಿದ್ದೀನಿ. ಇನ್ಮೇಲೆ ಆನ್ ಟೈಮ್ ಆಗ್ಬೇಕಂತ ಫಿಕ್ಸ್ ಆಗಿದ್ದೀನಿ ಗೈಸ್. ಟೈಮ್ನ ಪಿಕಪ್ ಮಾಡ್ತೀನಿ, ಆದಷ್ಟು ಬೇಗ ಪರ್ಫೆಕ್ಟ್ ಟೈಮ್ಗೆಲ್ಲ ಮಾಡ್ತೀನಿ. ಇಲ್ಲಪ್ಪ, ನೋಡ್ತಾ ಇದ್ದೀನಿ ಗೈಸ್, ಇದೇ ಫಿಗರ್. ಎಲ್ಲ ರೆಡಿನೇ ಆಗಿಲ್ಲ ನೀನು. 6 ತಿಂಗಳು ಬಿಟ್ಟೋರಂಗೆ 8:30 ಅಷ್ಟು ರೆಡಿ ಇರ್ತೀವಿ ಅಂತ ಹೇಳಿದ್ರು. ಸ್ಯಾರಿ ಹಾಕೊಂಡಿರ್ಲಿ, ಏನಾದ್ರು ಹಾಕೊಂಡಿರ್ಲಿ, ವ್ಲಾಗ್ ಮಾಡೋದೇನೆ. ಅವ್ರನ್ನಂತೂ ಸುಮ್ಮನೆ ಬಿಡಲ್ಲ. ಬೆಳಗ್ಗೆ 6 ಗಂಟೆಲೇ ಫೋನು, ಬೇಗ ಬರಬೇಕು ಹಂಗೆ ಹಿಂಗೆ ಅಂತ. 8:30 ಅಷ್ಟು ರೆಡಿ ಆಗ್ಬಿಟ್ಟಿರ್ತೀವಿ ಅಂದ್ರು. ಯಾಕೆ ಅಂದ್ರೆ ಇವ್ನು ಟೈಮ್ ಸೆನ್ಸ್ ಗೊತ್ತು, ಅದಕ್ಕೋಸ್ಕರ ಹೇಳಿದ್ದು. ಇವಾಗ ಯಾರು ಟೈಮ್ ಸೆನ್ಸ್ ಗೊತ್ತಾಗ್ತೈತೆ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಬನ್ನಿ ಟಾಡ್ಸ್ಕೊಂಡು ಹೋಗ್ಬಿಟ್ಟು ಹೊಡಿತೀನಿ ಗೈಸ್, ಇದಂತೂ ಫಿಕ್ಸು.
ಯಾರಂದ್ರೆ ಯಾರು ಬಂದಿಲ್ಲ, ನಾನು ನಮ್ಮ ಟೀಮ್ ಅಷ್ಟೇ. ಆದ್ಬಿಟ್ರೆ ಇದೊಂದು ಕೋತಿ, ಆ ಕೋತಿ ಅವ್ರ ಅಕ್ಕ, ಇದು ಕೋತಿ ಆಲ್ರೆಡಿ ಏನೋ ಹೇಳ್ತಾ ಕಂಪ್ಲೇಂಟ್. ಭಲೆ ಭಲೆ ಚಂದದ ಚೆಂದುಳ್ಳಿ ಹೆಣ್ಣು ನೀನು. 8:30ಗೆ ಬಂದ್ಬಿಡಿ, ಎಲ್ಲ ರೆಡಿ ಇರ್ತಾರೆ, ಇನ್ನೇನು ಎಂಗೇಜ್ಮೆಂಟ್ ಶುರು ಆಗೋಯ್ತದೆ ಅಂದ್ರು. ನೋಡಿ ಜನ ಸಾಗರ. ಇನ್ನೊಂದು ಹೇಳ್ತೀನಿ, ನಮ್ಮ ಈವೆಂಟ್ ಲೈಫಲ್ಲಿ ಇದೊಂದೇ ಗೈಸ್ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಅದು ಎಕ್ಸ್ಪೆಷಲಿ ಫೋಟೋಗ್ರಾಫರ್ ಲೈಫಲ್ಲಿ ಲೇಟಾಗಿ ಬಂದರೆ ಒಂಥರ, ಬೇಗ ಬಂದರೆ ಇನ್ನೊಂಥರ. ನೋಡಿ ಯಾರು ಬಂದಿರಲ್ಲ. ನಾನು ನೆನ್ನೆ ಮಲ್ಕೊಂಡಿದ್ದು 4:30, ಪ್ರೀಮಿಯರ್ ಶೋ ಇಂದ ಬಂದಿದ್ದು 2 ಗಂಟೆ ಮನೆಗೆ. 2 ಗಂಟೆಗೆ ಬಂದು ಊಟ ಆರ್ಡ್ರ್ ಮಾಡಿ, ಊಟ ಮಾಡೋಷ್ಟರಲ್ಲಿ 3 ಗಂಟೆ. ಆಮೇಲೆಲ್ಲ ಡಾಟಾಗಳು ಕಾಪಿ ಹಾಕಬೇಕಾಗಿತ್ತು, ಯಾಕಂದ್ರೆ ನಾನು ಒಂದು ದಿವಸ ಫುಲ್ಲು ಆಚೆ ಇರೋದ್ರಿಂದ ತುಂಬ ಕೆಲಸಗಳು ಪೆಂಡಿಂಗ್ ಉಳ್ಕೊಬಿಡುತ್ತೆ ಅಂತೇಳಿ 3:30, 4:30ವರೆಗೂ ಎಲ್ಲ ಡಾಟಾ ಕಾಪಿ ಮಾಡಿ ಹಾರ್ಡ್ ಡಿಸ್ಕ್ಗಳೆಲ್ಲ ಕ್ಲೈಂಟ್ ಕಳಿಸ್ಬೇಕಾಗಿರೋದನ್ನೆಲ್ಲ ಎತ್ತಿಟ್ಟು ಆಮೇಲೆ ನಾನು ಬಂದಿದ್ದೀನಿ ಗೈಸ್. 4:30ಗೆ ಮಲ್ಕೊಂಡು 5:30ಗೆ ಎದ್ದು 1 ಅವರ್ ಅಷ್ಟೇ ನಿದ್ದೆ ಮಾಡಿರೋದು. ಕಣ್ಣು ಫುಲ್ ರೆಡ್ ಆಗಿಬಿಟ್ಟಿದೆ, ಬ್ಲಾಸ್ಟ್. ಅದು ಪ್ರತಾಪ ಬಂದು ಎಬ್ಸ್ತಾ, ಹಣ ಏದೋ ಅಂತೇಳಿ ಎಬ್ಸಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ 8:30 ಅಷ್ಟರಲ್ಲಿ ಇಲ್ಲಿದ್ದೀನಿ. ನೋಡಿ ನಮ್ಮ ಲೈಫ್ ನೀವು ಅಂದ್ಕೊಂಡಿರೋ ಥರ ಎಲ್ಲ ಸುಲಭ ಇರಲ್ಲ. ಫಸ್ಟ್ ಟೈಮ್ ಈವೆಂಟ್ ವ್ಲಾಗ್ ಮಾಡ್ತಾ ಇದ್ದೀನಿ. ಯಾವ ಥರ ಕಷ್ಟಗಳು ಬರುತ್ತೆ, ಏನೇನು ಬರುತ್ತೆ ಅಂತ ತೋರಿಸ್ತೀನಿ. ಇವಾಗಿನ ಕಷ್ಟಕ್ಕಿದೇನು, ಇದು ಸ್ಮಾಲ್ ಈವೆಂಟ್, ಎಂಗೇಜ್ಮೆಂಟ್ ಅಷ್ಟೇ. ಇದರಲ್ಲಿ ಬರೀ ಇರೋದು 3 ಜನ. ಒಂದು ವೆಡ್ಡಿಂಗ್ ಅಂತ ಬಂತು ಅಂತ ಹೇಳಿದ್ರೆ 15ರಿಂದ 20 ಜನ ಇರ್ತೀವಿ. 15ರಿಂದ 20 ಜನನ ಮೇಂಟೈನ್ ಮಾಡೋದಿದೆಯಲ್ಲ, ಆ ಡೇಟಾಗಳು, ಅವ್ರ ಕಾರ್ಡ್ಗಳಾಗಿರ್ಬೋದು, ಆ್ಯಂಡ್ ಸ್ವಲ್ಪ ಹೆಚ್ಚು ಕಮ್ಮಿ LED ವಾಲ್ ಒಂದೊಂದ್ಸರಿ ಆನ್ ಆಗ್ತಾರಲ್ಲ, ಪವರ್ ಸಪ್ಲೈ ಇರಲ್ಲ, ಬೇಜಾನ್ ಕೆಲಸಗಳಿರುತ್ತೆ. ಇವತ್ತು ನಮ್ಮ ಲೈಫಲ್ಲಿ ಯಾವ ಥರ ಇರುತ್ತೆ ಈವೆಂಟ್ ಜರ್ನಿ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಇವಳು ಹೊಟ್ಟೆವ್ರಿ ಗೈಸ್ ನಮಗೆ. ನೋಡಿ ಗೈಸ್ ಇವಾಗ ಲೈಟ್ ಆನ್ ಮಾಡ್ತಾವ್ರೆ. ಬರೋ ಶಿಷ್ಯ, ಶುಗರ್ ಫಸ್ಟ್ ಅವ್ನು ತಿನ್ನಿಸ್ಬೇಕು. ಕಟ್ ಗೈಸ್. ನಮ್ಮ ಪ್ರತಾಪಂಗೆ ಎಲ್ಲ ಫುಲ್ಲು. ಶಿಷ್ಯ ಇವತ್ತು ಇಲ್ಲೇ ಯಾರನ್ನಾದ್ರೂ ಎಂಗೇಜ್ಮೆಂಟಲ್ಲಿ ನೋಡ್ಬಿಟ್ಟು ಡೀಲ್ ಮಾಡ್ಬಿಡ್ತೀನಿ ನಿಂಗೆ. ಅಲ್ಲೋಡ ನಾಚಿಕೆ ನಗ್ತಾರ ನೋಡಪ್ಪ ರೀ. ನಿಮ್ಮ ಎಂಗೇಜ್ಮೆಂಟಲ್ಲಿ ಯಾರನ್ನಾದ್ರೂ ಡೀಲ್ ಮಾಡ್ಬಿಟ್ಟು ನಮ್ಮ ಪ್ರತಾಪಂಗೆ ಒಂದು ಹೆಣ್ಣು ಹುಡುಕ್ರಿ. ನಾನೇ ಇದೀನಿ ಡೀಲ್ ಮಾಡ್ಕೊಳ್ಳೋ. ಇಲ್ಲೇ ಐತೆ ಆಫರು, ಇಲ್ಲೇ ಆಫರ್. ಇನ್ನೇನು ಬೇಕು ಆಫರ್ ನಿಂಗೆ? ಓಕೆನಾ? ಬೈಲಿ ಬಾಮ ಇಲ್ಲಿ ಒಂದು ನಿಮಿಷ. ಬೈಲಿ. ಅವ್ರು ಇವಾಗ ತಾನೆ ನಾನೇ ಇದೀನಲ್ಲ ಅಂತ ಹೇಳೋರು ನೀನು ನೋಡಿದ್ರೆ. ಫಸ್ಟ್ ಹೆಂಡ್ತಿ ಕಾಣಲೇ. ಫಿಲಮ್ ನೋಡಿಲ್ವಾ ನೀನು? ಪ್ರತಾಪ. ಬರಲೇ. ನಾಟಿ ಗರ್ಲ್. ನಿಂಗೆ ಓಕೆನಾ? ಹೆಣ್ಣು ಓಕೆನಾ? ಹೇಳಿ ನಾಚ್ಕೋಣ. ಬನ್ನಿ ಗೈಸ್ ಸೋಣ. ಬ್ರೇಕ್ಫಾಸ್ಟು ಇಲ್ಲೇ ಅನ್ಸುತ್ತೆ. ಇಷ್ಟೊಂದು ದಿವಸ ಆಗಿತ್ತು ಸೂರ್ಯ ನೋಡಿ. ಇದೇನು ಇಲ್ಲೆಲ್ಲ ಚೇರ್ ಹಾಕ್ಬಿಟ್ಟವ್ರೆ. ಶಿಷ್ಯ ನೀನ್ ಮದ್ವೆ ಮಾತುಕತೆಗೆ ಇಲ್ಲೇ ಹಂಗೆ. ಸ್ಮೈಲ್ ನೋಡು ಶಿಷ್ಯ. ಅದೇನ್ ಕೇಳ್ಕೊಂಬರೋ, ಎಲ್ಲಿ ಕರ್ಕೊತಾ ಇದೀರಾ? ಕೇಳು, ಪ್ರೀತಿಯಿಂದ ಕೇಳು. ಮಧು ಮಗ ನೀನ್ ಬಾರೋ, ಮುಂದೆ ಇರೋ. ಬೇಗ ಕರ್ಸಿ, ಯಾಕಾದ್ರೂ ಬೇಗ ಕರ್ಸದ್ನೋ ಅನ್ಕೋಬಿಡ್ಬೇಕು ಗೈಸ್ ಇವರು. ಅದಂತೂ ಫಿಕ್ಸ್. ಎಷ್ಟು ಗಂಟೆಗೆ ಎದ್ದೆ ಶಿಷ್ಯ ನೀನು? ನನ್ನನ್ನು ಬಂದು ಎಷ್ಟು ಗಂಟೆಗೆ ಎಬ್ಬಿಸ್ತೆ ಶಿಷ್ಯ? 4:30, 5:30 ನಾನು ಎದ್ದಾಗ. ನೋಡ್ದ ಇವನ್ನ ಮಳ್ಳಿ ಮಂಚಕ್ಕೆಷ್ಟು ಕಾಲ ಅಂದ್ರೆ 3 ಮತ್ತೊಂದು ಒಂದಂತೆ ಗೈಸ್. ವಿವಾಹ ಮಹೋತ್ಸವದ ಮಾತುಕತೆ ನಡೀತಾ ಇದೆ ಇಲ್ಲಿ. ಸೊ ಮಧುಮಗಳು ಬಂದು ಈ ಕಡೆ ತಿರುಗ್ರಿ. ಅದು ನನ್ನ ಫೇಸ್ ಟ್ರ್ಯಾಕಿಂಗ್ ಆನ್ ಆಗಿದೆ. ಅನನ್ಯ ಅವರು ಹಾಗೂ ಮಧುಮಗ ಬಂದು ಪ್ರತಾಪಣ್ಣ. ನೀವು ಮನೆಯವ್ರು ನೋಡಿದ್ರೆ ಪಕ್ಕ ಕೊಟ್ಬಿಟ್ಟು ಮದುವೆ ಮಾಡ್ಬಿಡ್ಬೇಕು. ಫುಲ್ ಸ್ಟ್ರಿಕ್ಟ್ ಕಣೋ, ಮನೆಯಿಂದ ಆಚೆಗೆ ಹಾಕ್ತಾರೆ. ಆರ್ಥೋಡಾಕ್ಸ್ ಫ್ಯಾಮಿಲಿ ನಮ್ದು. ಬರ್ಲಿ ಬರ್ಲಿ. ಸ್ವಲ್ಪ ಆಕ್ಟಿವ್ ಆಗ್ಬೇಕಷ್ಟೇ. ಸ್ವಲ್ಪ ಚಾರ್ಜ್ ಆಗ್ಬೇಕು ನಮ್ಮ ಹುಡುಗ. 190 ಆಕ್ಸು ಫುಲ್ ಚಾರ್ಜ್ ಆಗ್ಬಿಡ್ತಾನೆ. ಫೇಮಸ್ ಉಪ್ಪಿಟ್ಟು, ಅದನ್ನ ತಿನ್ನಕ್ಕೆ ಅಷ್ಟೊತ್ತಿಂದ ಬಾಪ ನಾಷ್ಟ ಮಾಡು ಅಂತ ಕರ್ಕೊಂಡ್ ಬಂದ್ರಿ. ಶಬಾಸ್. ಮಟನ್ ಬಿರಿಯಾನಿ ನಾನು ಹೇಳೋ ಅನ್ಕೊಂಡೆ ಈಗ. ನಾನು ಹಂಗೆ ಅನ್ಕೊಂಡೆ ಶಿಷ್ಯ, ಏನಾದ್ರು ಅಟ್ಲೀಸ್ಟ್ ಏನಾದ್ರು ಒಂದು ಮಾಡಿಸಿರ್ತಾರೆ ಅಂತ. ಉಪ್ಪಿಟ್ಟು ಮಾಡಿಸ್ಬಿಟ್ಟವನಲ್ಲ. ಕೇಸರಿ ಬಾತ್ ಹಾಕ್ಕೊಂಡು ತಗ ಬಾಯಿಗೆ ಕೂಡ. ನಾವು ಮಾಡಿಲ್ಲ, ನೀವೇ ಆಗಿದ್ದು. ಹೆಂಗೆ ಪ್ರತಾಪಣ್ಣ? ನಮಸ್ಕಾರ. ಅಯ್ಯೋ ದೇವರೇ ನೀನು ಇದ್ದರೆ. ಹಂಗೆಲ್ಲ ಅಣ್ಣ ಅನ್ಬಾರ್ದು. ಅಣ್ಣ ಅಂದ್ರೆ ಸರಿ ಇರಲ್ಲ. ಆಮೇಲೆ ಏನು ಸುಡ್ತಾ ಇಲ್ಲ ನೋಡಿ, ಇಲ್ಲಿ ನನ್ನ ಕೈಯೇ ರೆಡ್ ಆಯ್ತು. ಅಯ್ಯೋ ಆಂಬುಲೆನ್ಸ್ ಫೋನ್ ಮಾಡು. ನಿಮ್ಮೆಲ್ಲರಿಗೂ ನಮ್ಮ ಎಂಟಾಣಿ ಫ್ರೆಂಡ್ನ, ಐ ಮೀನ್ ದ ಬ್ರೈಡ್ನ, ಐ ಮೀನ್ ದ ಎಂಗೇಜ್ಮೆಂಟ್ ಆಗ್ತಾರೆ ಪರಿಚಯ ಮಾಡ್ಕೊಡೋ ಟೈಮು. ಡ್ರಾಮಾ ಕಂಪನಿ ಓನರ್ ನಮ್ಮ ಅಕ್ಕ. ಹೆಂಗೆ ಆಗ್ತಾ ಇದೆಯೋ, ಅದು ಏನು ಮಾಡ್ತಾ ಇದೆಯೋ ನಿಂಗೆ ಗೊತ್ತಿರ್ಬೇಕು. ನೋಡಿ 9:30 ಆಯಿತು ಗೈಸ್. 9:30 ಆದ್ರೆ 8:30ಗೆ ಬಂದಿದ್ದು. ನಾಷ್ಟ ಮಾಡ್ಕೊಂಡು ಬಂದ್ವಿ. ಇನ್ನೂ ರೆಡಿ ಆಗಿಲ್ಲ. ಇನ್ನೂ ರೆಡಿ ಆಗಕ್ಕೆ 1/2 hour ಬೇಕು.
ಏನು ಹೇಳಬೇಕು ಗೊತ್ತಿಲ್ಲ. ಸೊ ಮೀನ್ ವೈಲ್ ನಾವೆಲ್ಲ ಸೆಟಪ್ ಮಾಡಿಕೊಂಡು ಯಾಕೆ ಡ್ರೋನ್ ಶಾಟ್ ಯಾಕೆ ಆರಿಸ್ಬಾರ್ದು, ಡ್ರೋನ್ ಆ್ಯಕ್ಚುಲಿ ಹೇಳಿರಲಿಲ್ಲ ಅವ್ರಿಗೆ, ನಾವೇ ಒಂದು ಕಾಂಪ್ಲಿಮೆಂಟ್ರಿ ಗಿಫ್ಟ್ ಕೊಡ್ತಾ ಇದ್ದೀನಿ ಇರಲಿ ಅಂತ ಹೇಳಿ. ಸೊ ಇವಾಗ ಹೋಗಿ ಡ್ರೋನ್ ಶಾಟ್ಸ್ನೆಲ್ಲ ಆರಿಸಿ ಒಂದು ಒಳ್ಳೆ ಸ್ಟೋರಿ ಹಾಕ್ತೀನಿ ಬನ್ನಿ. ಗೈಸ್ ರೆಡಿ ಆಗಿರೋದು ನೋಡಿ 10:15 10:22 ರೆಡಿ ಆಗಿರೋದು. ಇವಾಗ ಇಂಥವ್ರೆಲ್ಲ ಇದ್ರೆ ನಮ್ಮಂಥವ್ರ ಜೀವನ ಏನಾಗ್ಬೇಡ. ಏನಂತಾರೆ ಶಿಷ್ಯ? ಅದೇ ಏನು ಹೇಳು? ಲಿಫ್ಟಿಕ್ ಗೈಸ್, ಇವ್ರ ಮೇಕಪ್ ಆರ್ಟಿಸ್ಟು. ನಿಮ್ಗೆ ಏನು ಇಷ್ಟ ಹಾಕಿ ಮೇಡಮ್, ಏನೋ ಒಂದು ಬಳಿ ಗೈಸ್. ನಿದ್ದೆ ಬರ್ತೈತೆ ಗೈಸ್. 8:30 ಬರಕ್ಕೆ ಹೇಳ್ಬಿಟ್ಟು 10:30ವರೆಗೂ ಸುಮ್ಮನೆ 2 ಅವರ್ ನಿದ್ದೆ ಮಾಡಿದ್ರೆ ಇಷ್ಟೊತ್ತಿಗೆ ಏನ್ ಮಾಡ್ತೀರ ನೋಡಿ. ಅಪ್ಪ ಉಸ್ನಾಗ ಬೇರೆ ನಗ್ತಾಳಮ್ಮ ನೋಡಿ. ಎಟ್ಬಿಡಿ ಕಣ್ಣೋಡಿ ಕೇಳ್ತೀನಿ. ಇವ್ರದ್ದು ಏನಿಲ್ಲ, ಬರೀ ಅಷ್ಟೇ ಇಷ್ಟೇ ಇರೋಡ ವಯಸ್ಸು. ಬೇರೆ ಇನ್ನೇನು ತೋರ್ತದೇ ಇಲ್ಲ, ಎಕ್ಸ್ಪ್ರೆಷನ್ ಇಲ್ಲ. ಇಲ್ಲ ಜಿಂಗಿಲ್ಲ ಪುರ್ ಪುರ್. ಮಿರರ್ ಇಂದ ಕ್ಯಾಮ್ರಾ ನೋಡಿ ನೋಡಿ. ಅವ್ರ ಮೇಕಪ್ ಮಾಡ್ತಾರೆ, ಸೈಡ್ ಅಲ್ಲಿ ನಿಂತ್ಕೊಂಡು ಫೋಟೋನು ತೆಗಿತಾರೆ. ಸಕಲಕ್ಕಲ್ಲ ಅವ್ರವ್ರು. ಅಲ್ಲ ಇವಾಗ ನೀವು ಮೇಕಪ್ ಮಾಡ್ಬೇಕಾದ್ರೆ ನಾವೇನಾದ್ರು ಮಾಡಿದ್ವಾ? ನಾವೇನು ಡಿಸ್ಟರ್ಬ್ ಮಾಡಿದ್ವಿ? ನೀವು ಫೋಟೋ ತೆಗಿಬೇಕಾದ್ರೆ ನೀವು ಡಿಸ್ಟರ್ಬ್ ಮಾಡ್ತಾರದು. ಮಾಡಪ್ಪ, ನೀನು ಹೇಳ್ಕೊಡ್ತಾ ಇದೆಯಲ್ಲ. ಹೆಂಗೆ ಶಿಷ್ಯ ತೋರ್ಸ ಇರ್ಲಿ. ಆಯ್ತು ಆಯ್ತು ಮಾಡಪ್ಪ. ಹಿಂಗೆ ಟ್ರೈನಿಂಗು. ಮೇಡಮ್ ಇಲ್ಲಿ ನೋಡಿ, ಹಿಂಗಿರ್ತೀರಾ 3 ಜಸ್ಟ್ 2 ಹ್ಯಾಂಡ್ಸ್ ಓಪನ್ ಆಗಿ ಮೌ ನಿಂತ್ಕೊಳಮ್ಮ. ನೋಡಿ ಗೈಸ್. ಹಾ ಸರ್ ನಗು ಇರ್ಲಿ ಸರ್. ಹಾ ಬರ್ಲೆ. 8 ಸಾಲಲ್ಲ ಬಿಡ. ನನ್ಗೆ ಗೊತ್ತಾಯ್ತು 8 ಸಾಲಲ್ಲ ಅಂತ. ಏನೋ ಹೇಳ್ದಲ್ಲ ಏನವ ಅವಾಗಲ್ಲ ಇವಾಗ ಹೆಂಗಿದೆ. ನೀವೇ ಕಮೆಂಟ್ ಹಾಕಿ. ಇಲ್ಲಿ ಕೆಳಗಡೆ ಇಟ್ಕೊಳ್ಳಿ, ನಿಮ್ಮ ಮೈಟ್ ಇಟ್ಕೊಳ್ಳಿ. ಟಚ್ ಆಗ್ತಾಯ್ತು. ಗೈಸ್ ಡೆಕೋರೇಷನ್ ಎಲ್ಲ ಮುಗಿಸಿ ಇವಾಗ 12 ಗಂಟೆಗೆ ಶುರು ಮಾಡ್ತವ್ರೆ ನೋಡಿ. ಒಳ್ಳೆ ಕೆಲಸ. ಸೂಪರ್ ಸೂಪರ್. ಮಗಳೇ ನೋಡೋದು ಹಾಯ್ ಮಾಡು. ಹಾಯ್ ಗೈಸ್ ಎಲ್ಲ ಮುಗಿಸ್ಕೊಂಡ್ಬಂದು ಊಟ ಮಾಡ್ತಾ ಇದೀವಿ. ತುಂಬಾ ಅಂದ್ರೆ ತುಂಬಾ ಲೇಟ್ ಆಗೋಯ್ತು. ಓಕೆ ಸರ್ ನೋಡಿ ಊಟ ಮಸ್ತು ಬರ್ತೀರಿ ತಿನ್ನೋಣ. ಗೈಸ್ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ವಿಡಿಯೋಗ್ರಾಫರ್ ಏನಿದ್ರು ಅವ್ರಿಗೆ ರಿಸೆಪ್ಷನ್ ಇದೆ ಸಂಜೆ. ಸೊ ಅವ್ರು ಇಮಿಡಿಯೇಟ್ ಆಗಿ ಬೆಂಗಳೂರಿಗೆ ಒಳ್ಳೇಬೇಕು, ಯಾಕಂದ್ರೆ ತುಂಬಾ ಲೇಟ್ ಆಗ್ಬಿಟ್ಟಿದೆ. ಅವ್ರನ್ನ ಕರ್ಕೊಂಡು ಹೋಗಿ ಮೈಸೂರು ಬಸ್ ಸ್ಟಾಪ್ ಡ್ರಾಪ್ ಹಾಕಿ ಆಮೇಲೆ ಏನು ಮಾಡೋದು ಯೋಚನೆ ಮಾಡೋಣ ಬನ್ನಿ. ಗೈಸ್ ನಮ್ಮ ಟ್ರೆಡಿಷ್ನಲ್ ವಿಡಿಯೋಗ್ರಾಫರ್ನ ಡ್ರಾಪ್ ಹಾಕಿ ಇವಾಗ ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಬಂದಿದ್ದೀನಿ. ಯಾವ ಫ್ರೆಂಡು ಅಂತ ಏನು ಅಂತೆಲ್ಲ ಹೇಳ್ತೀನಿ ಬನ್ನಿ. ಯಾಕಂದರೆ ಅವರು ಓಪನ್ ಮಾಡಿದ್ದಾವಿಂದ ನನ್ನ ಕೇಳ್ತಾನೆ ಇದ್ರು ಬಾ 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 ಅಂತ. ನಾನೇ ಬರೋಕ್ಕಾಗಿರಲಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ನನ್ನ ಮೈಸೂರು ಸ್ಟೋರಿ ನೋಡಿ ಕಾಲ್ ಮಾಡಿದ್ರು, ಮೈಸೂರಲ್ಲಿದೆಯಾ ಬರಲೇಬೇಕು ಅಂತೇಳಿ. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಬನ್ನಿ. ಓಕೆ ಗೈಸ್ ಇವಾಗ ನಾವು ಬಂದಿರೋದು ಅರೋರಾ ಫ್ಯಾಮಿಲಿ ಸಲೂನ್ಗೆ. ಬನ್ನಿ ನಮ್ಮ ಪ್ರೀತಾ ಮೇಡಮ್ನ ಮೀಟ್ ಮಾಡಿಸ್ತೀನಿ. ಓ ಫಸ್ಟ್ ಟೈಮ್ ಬರ್ತಾ ಇರೋದು ಗೈಸ್ ನಾನಿಲ್ಲಿ. ಸಗದಾಗೈತಲ್ಲ, ಮಸ್ತಾಗೈತೆ. ಯಾರೂ ಇಲ್ಲ. ಹಾಯ್ ಫೈನಲಿ ನೋಡಿ ನೀವು ಹೇಳಿದ್ದಕ್ಕೆ ಇಷ್ಟು ದಿವಸ ಆದ್ಮೇಲೆ ಬಂದಿದ್ದೀನಿ. ಎಕ್ಸ್ಟ್ರೀಮ್ಲಿ ಸಾರಿ. ಬನ್ನಿ ಕುತ್ಕೊಳ್ಳೋಣ. ನೈಸ್ ಸಲೂನ್ ಬೈ ದ ವೇ. ಥ್ಯಾಂಕ್ ಯು ಸುಜಿತ್, ಪ್ಲೀಸ್ ಬನ್ನಿ. ಫೈನಲಿ ಬಂದಿದ್ದೀನಿ. ಖುಷಿನಾ ಸಮಾಧಾನನಾ? ಸರಿ ಬನ್ನಿ ಕುತ್ಕೊಳ್ಳೋಣ. ವಿಡಿಯೋಸ್ ಮಾಡ್ತಾ ಇದ್ದೀರಾ, ದೊಡ್ಡ ಮನಸ್ಸು ಆಗ್ಬಿಟ್ಟಿದ್ರ ಅಂತ ನಮ್ಮ ಸಲೂನ್ ಕಡೆನೇ ಬಂದಿಲ್ಲ. ಹಂಗೆ ನಾವೇ ಬಂದ್ರೆ ಒಂಥರ, ಬರ್ಲಿಲ್ಲ ಅಂದ್ರೆ ಇನ್ನೊಂಥರ. ಸೊ ಬನ್ನಿ ಕುತ್ಕೊಳ್ಳೋಣ. ಆಯ್ತು ನಮ್ಗೊಂದು ಸ್ವಲ್ಪ ಕಾಲು ನೋವ್ತೈತೆ ಬೆಳಗ್ಗೆಯಿಂದ ನಿಂತು. ಇವ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತೀನಿ ಫಸ್ಟ್. ಯಾರು ಎತ್ತ ಅಂತ. ಗೈಸ್ ಇವ್ರ ಹೆಸರು ಪ್ರೀತಾ ಮೇಡಮ್ ಅಂತ. ಇವರು ನಮಗೆ ಲಾಂಗ್ ಬ್ಯಾಕ್ ಫ್ರೆಂಡು. ಹೆಂಗೆ ಅಂತ ಕೇಳ್ತೀರಾ, ಈ ಮೇಕಪ್ ಆರ್ಟಿಸ್ಟ್ ಫೋಟೋಗ್ರಾಫರ್ಸ್ ಎಲ್ಲ ಹಂಗಂಗೆ ಫ್ರೆಂಡ್ ಆಗ್ಬಿಡ್ತೀವಿ. ನಮ್ಗೊಂದು ಕ್ಲೈಂಟ್ನ 2020 ನಮಗೆ ಒಂದು ಕ್ಲೈಂಟ್ನ ಕೊಟ್ಟಿಸಿದ್ರು. ಪೊಲೀಸ್ ಭವನದಲ್ಲಿ ಒಂದು ವೆಡ್ಡಿಂಗ್ ಮಾಡಿದ್ವಿ. ಸೊ ಅವಾಗಿಂದ ಪರಿಚಯ, ಅವಾಗಿಂದ ಸಿಗಬೇಕು ಅಂತ ಇದ್ದೀನಿ. ಅವರು ನಮ್ಗೆ ಸಿಗಬೇಕು ಅಂತ. ಅವ್ರು ಬೆಂಗಳೂರು ಬಂದಾಗ ಅವ್ರು ಫೋನ್ ಹಾಕ್ತಾರೆ, ನಾನು ಸಿಗೋಕ್ಕಾಗಲ್ಲ. ಮೈಸೂರು ಬಂದಾಗ ನಾನು ಫೋನ್ ಮಾಡ್ತೀನಿ, ಅವ್ರು ಸಿಗೋಕ್ಕಾಗಲ್ಲ. ಸೊ ಇವಾಗ ಅವ್ರು ಒಂದು ಹೊಸ ಸಲೂನ್ ಓಪನ್ ಮಾಡಿದ್ರು. ಅವತ್ತಿಂದ ಕರೀತಾ ಇದ್ರು ಬನ್ನಿ 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 ಅಂತ. ಇವತ್ತು ಬಂದಿದ್ದೀನಿ, ತೋರಿಸ್ತೀನಿ ಬನ್ನಿ. ನಾನು ಸರಿ ಸಲೂನ್ ನೋಡ್ಕೊಂಬರ್ತೀನಿ ರೀ ನಮ್ಮ ಹುಡುಗನ ಜೊತೆ. ಮ್ಯಾಮ್ ನೈಸ್ ಸಲೂನ್ ಮೇಡಮ್, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸುಜಿತ್. ಹೇಗೂ ಸಲೂನಿಗೆ ಬಂದಿದ್ರೆ ಏನಾದ್ರು ಸರ್ವಿಸ್ ತಗೊಳ್ಳಿ, ಕಾಲು ನೋವು ಅಂತ ಬೇರೆ ಹೇಳ್ತಾ ಇದ್ದೀರಾ. ಕಾಲು ನೋವಿಗೆ ಸರ್ವಿಸ್ ಕೊಡ್ತೀರಾ ಮೇಡಮ್? ಫುಟ್ ಮಸಾಜಸ್ ಹಂಗೆ ಫುಟ್ ಮಸಾಜ್ ತುಂಬಾ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ ನಿಮಗೆ. ಐ ಆಮ್ ಶ್ಯೂರ್. ನನಗೇನೋ ಅನಿಸ್ತೈತೆ, ಎಲ್ಲ ಬೇಜಾರು ಮಾಡ್ಕೊಳ್ಳಿಲ್ಲ ಅಂದ್ರೆ ಹೇಳ್ತೀನಿ. ಹೇಳಿ. ಟೈ ಮಸಾಜ್ ಎಲ್ಲ ಇದೆಯಾ? ಫುಟ್
ಇವ್ರು ಯಾರಿದ್ದು ಹೊಸ ಪ್ರತಿಭೆ ಒಳಗಡೆ ಹೊಡೋಗ್ಬಿಟ್ರು ಅವ್ರು ಹಾಗೆ ಸ್ವಲ್ಪ ಕ್ಯಾಮ್ರಾ ಶೈ ಹಂಗೆ. ಓಕೆ ಮೇಡಮ್, ನಮ್ಮ ಸರ್ವಿಸ್ ಹೇಗಿದೆ ಅಂತ ಹೇಳೋಕ್ಕಾದ್ರೂ ಒಂದು ಸರ್ವಿಸ್ ತಗೋಬೇಕಲ್ವಾ ನೀವು? ಪ್ಲೀಸ್ ತಗೊಳ್ಳಿ. ನನಗೆ ಒಂದು ಕ್ವಿಕ್ ಮೀಟಿಂಗ್ ಇದೆ, ಪ್ಲೀಸ್ ಡೋಂಟ್ ಮೈಂಡ್. ನಾನು ಹಿಂಗೋಗಿ ಹಿಂಗೆ ಬರ್ತೀನಿ. ಓಕೆ ಓಕೆ ಮೇಡಮ್. ಮೆನ್ಯೂ ಕೊಟ್ಟಿದ್ದಾರೆ ನೋಡಿ ಹುಡುಗರದು. ಸೊ ಇವರೇ ನೋಡ್ಕೊತಾ ಇರೋದು. ಗೈಸ್ ಇನ್ನೊಂದೇನಂದರೆ ಮೇಡಮ್ಗೆ ವ್ಲಾಗಲ್ಲಿ ತೋರ್ಸೋಕ್ಕೆ ಇಷ್ಟ ಇಲ್ವಂತೆ. ಅವ್ರು 100% ತೋರ್ಸೋಣ ಅಂತ ನೋಡಿ ನಮಗೆ ಹಂಗೆ ಜೂಟ್ ಆಗ್ಬಿಡ್ತಾವ್ರೆ. ಸೊ ಶೀ ಈಸ್ ಆಲ್ಸೋ ಮೈ ಫ್ರೆಂಡ್ ಆ್ಯಕ್ಚುಲಿ, ಇಲ್ಲ ಅಂತಲ್ಲ. ಸೊ ಬನ್ನಿ ಏನು ತೊಗೊಳ್ಳೋದು, ಏನು ಡಿಸೈಡ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಏನು ತೊಗೊಳ್ಳಿ ಮೇಡಮ್? ಇನ್ನೇನಂದರೆ ಈ ಮೇಡಮ್ ಬಿಡ್ತಾ ಇಲ್ಲ, ಏನಾದ್ರು ತೊಗೊಬೇಕು ಅಂತವ್ರೆ. ನಂಗೆ ಬೇರೆ ಟೈಮ್ ಇಲ್ಲ, ಬೇಜಾರು ಮಾಡೋಕ್ಕೂ ಇಷ್ಟ ಇಲ್ಲ. ಒಂದು ಕಾಲದಲ್ಲಿ ಹೆಲ್ಪ್ ಮಾಡೋರೆ, ಇಲ್ಲ ಅನ್ನೋಕ್ಕೂ ಆಗಲ್ಲ. ಸೊ ಪಾಯಿಂಟ್ ನಂಬರ್ 1, ನಮ್ಮ ಮುಷ್ಯ ಪ್ರತಾಪ ಅಲ್ಲೇ ಅವನೇ ಇವೆಂಟ್ ಲೊಕೇಶನಲ್ಲಿ, ಆ್ಯಂಡ್ ನಮ್ಮ ಕ್ಯಾಮ್ರಾಸ್ ಎಲ್ಲ ಅಲ್ಲೇ ಇದೆ. ಸೊ ಅವ್ನಿಗೆ ಅಲ್ಲೇ ರೂಮ್ ಮಾಡಿಕೊಟ್ಟು ಅವ್ನು ಅಲ್ಲೇ ಇರಿಸಿದ್ದೀನಿ. ಪಾಯಿಂಟ್ ನಂಬರ್ 2, ಇವಾಗ ಇನ್ನು ಹಂಗೆ ಅಂತೂ ಹೋಗೋಕ್ಕಾಗಲ್ಲ. ಏನು ಮಾಡೋದು ಅಂತ ಯೋಚನೆ ಮಾಡಿ ಏನಾದರೂ ಒಂದು ಸರ್ವಿಸಸ್ ತೊಗೊಂಡೋಗ್ಬೇಕು. ಇವತ್ತು ನಾನು ಏನಾದರೂ ಸರ್ವಿಸಸ್ ತೊಗೊಂಡ್ರೆ ಮೈಸೂರಲ್ಲೇ ಹಾಲ್ಟ್ 100%. ಎ ಡೇ ಇನ್ ಮೈಸೂರು ಆಗೋದು 24 hours ಇನ್ ಮೈಸೂರು ಆಗೋಯ್ತೈತೆ. ಸೊ ನೋಡೋಣ ಬನ್ನಿ ಏನಾಗುತ್ತೆ. ಓಕೆ, ಇವಾಗ ನಾನು ಡಿಟ್ಯಾನ್ ತೊಗೊತೀನಿ. ಫಸ್ಟು ಡಿಟ್ಯಾನ್ ತೊಗೊಂಡ್ಮೇಲೆ ಒಂದು ಫೇಶಿಯಲ್ ತಗೊಳ್ಳಿ. ಓಕೆ ಗೈಸ್, ಇವಾಗ ನಾನು ಏನು ಮಾಡಿದ್ದೀನಿ ಅಂದರೆ ಪ್ಲ್ಯಾನ್ನೆಲ್ಲ ಚೇಂಜ್ ಮಾಡಿ ಇವಾಗ ಒಂದು ಫೈನಲ್ ಪ್ಲ್ಯಾನಿಗೆ ಬಂದಿದ್ದೀನಿ. ನಾನು ಇವತ್ತು ಮೈಸೂರಲ್ಲೇ ಉಳ್ಕೋತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ದಿ ಸರ್ವಿಸಸ್. ಆ್ಯಂಡ್ ಇನ್ನೊಂದೇನೆಂದರೆ ನನ್ನ ಇನ್ನೂ ಒಬ್ಬರು ಫ್ರೆಂಡ್ಸ್ನ ಮೀಟ್ ಮಾಡಬೇಕು. ಅದಕ್ಕೋಸ್ಕರ ನಾನು ಇವತ್ತು ಮೈಸೂರಲ್ಲೇ ಉಳ್ಕೋತಾ ಇದ್ದೀನಿ. ನನ್ನೆಲ್ಲ ಪ್ಲ್ಯಾನ್ಸ್ನು ಪೋಸ್ಟ್ಪಾಂಡ್. ಸೊ ಐ ಆಮ್ ಸ್ಟೇಯಿಂಗ್ ಇನ್ ಮೈಸೂರು. ಸೊ ಅದಕ್ಕೋಸ್ಕರ ನೀಟಾಗಿ ಏನೇನು ಸರ್ವಿಸಸ್ ಬೇಕೆಲ್ಲ ಮಾಡಿಸ್ಕೊಂಡು ಹೇರ್ ಕಟ್ಟು ಬಿಯರ್ಡು ಎಲ್ಲ ಆಗಿದೆ. ಸೊ ಇವಾಗ ಏನಂತ ಹೇಳಿದ್ರೆ ರಾಜಸ್ಥಾನ್ಗೆ ಹೋಗಿ ಬಂದ್ಮೇಲೆ ಫುಲ್ಲು ಡಿಟೈನ್ ಆಗಿಬಿಟ್ಟಿದ್ದೀನಿ. ಯಾವ ರೀತಿ ಇರುತ್ತೆ ತೋರಿಸ್ತೀನಿ. ನೋಡಿ ಗೈಸ್ ಯಾವ ಥರ ಹಾಕ್ಬಿಟ್ಟು ಕೂರಿಸ್ಬಿಟ್ಟವ್ರೆ. ಫಸ್ಟ್ ಟೈಮ್ ಜೀವನದಲ್ಲಿ ಈ ಥರ ಎಲ್ಲ ತಲೆಗೆಲ್ಲ ಮಾಡಿಸ್ಕೊತಾ ಇರೋದು. ನೀವೆಲ್ಲ ಮಾಡಿಸ್ಕೊಂಡೇ ಇಲ್ಲ ಲೈಫಲ್ಲಿ. ಏನೋ ಒಂಥರ ಸೈಕ್ ಆಗ್ತದೆ. ಅವ್ನು ನೋಡಿ ಇಂಥ ಕೈ ಕಟ್ಕೊಂಡು ನಿಂತ್ಕೊಂಡ್ಬಿಟ್ಟವ್ರೆ. ಎಕೋ ಬರ್ತೈತೆ, ತಲೆಯಿಂದ ಹೊಗೆ ಹೋಗ್ತೈತೆ. ಇಷ್ಟು ದಿವಸ ಬ್ಯಾಕಿಂದ ಹೋಗ್ತೈತಿ, ತಲೆಯಿಂದ ದೊಡ್ಡದಾಗೈತೆ ಯಾವತ್ತೂ ಹೇಳೋದಂದ್ರೆ ಹೆಲ್ಮೆಟ್ ಹಾಕೋದು. ಸೇಫ್ಟಿ ಈಸ್ ಇಂಪಾರ್ಟೆಂಟ್ ಎಲ್ಲ ಕಡೆ. ಫುಲ್ಲು ನೀಟಾಗಿ ರೆಡಿ ಆಗಿದ್ದೀನಿ. ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಅಷ್ಟೊತ್ತಿಂದ ಎಲ್ಲ ಮುಖಕ್ಕೆ ಕೂರಿಸ್ಬಿಟ್ಟಿದ್ರು. 4 ಅವರ್ ಗೈಸ್, 4 ಅವರ್. ಫಸ್ಟ್ ಟೈಮ್ ಲೈಫಲ್ಲಿ ಕೂತ್ಕೊಂಡಿದ್ದು 4 ಅವರು. ಏನೇನು ಮಾಡಿದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಡಿಟೈನ್ ಮಾಡಿದ್ರು, ಅದ್ಯಾವುದು ಗೋಲ್ಡನ್ ಫೇಶಿಯಲ್ ಮಾಡಿದ್ರು, ಆಮೇಲೆ ಇನ್ನೊಂದೇನದು ಹೇರ್ ಸ್ಪಾ ಮಾಡಿದ್ರು, ಏನೇನೋ ಮಾಡಿದ್ರು ಗೈಸ್. ನಾನು ಸಕ್ಕದಾಗಿ ಮಾಡಿದ್ರು. ನನಗಂತೂ ಫುಲ್ಲಿ ಸ್ಯಾಟಿಸ್ಫೈಡು. ನೋಡಿ 100% ಗ್ಲೋ, ಫುಲ್ಲು ಬೆಳ್ಳಗಾಗ್ಬಿಟ್ಟಿದ್ದೀನಿ. ಹೀರೋ ಥರ. ಮೂಗೆಲ್ಲ ಬ್ಲಾಕ್ ಆಗಿಬಿಟ್ಟೈತೆ, ಯಾಕಂದರೆ ಎಲ್ಲ ಹಾಕ್ಬಿಟ್ಟು ಕೂರಿಸ್ಬಿಟ್ಟಿದ್ರಲ್ಲ. ಅದಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ಆಚೆ ಹೋದ್ಮೇಲೆ ಸರಿ ಹೋಗುತ್ತೆ. ಅಷ್ಟೊತ್ತಿಂದ ಮಲ್ಗೆ ಇದ್ದಲ್ಲ, ಅದಕ್ಕೆ. ಆ್ಯಂಡ್ ಜಾಬ್ಲು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು. 100% ಸ್ಯಾಟಿಸ್ಫ್ಯಾಕ್ಷನು. ಬೆಂಗಳೂರಿಂದ ಮೈಸೂರು ಗಂಟ ಬಂದು ಮಾಡಿಸ್ಕೊಂಡಿದ್ದಕ್ಕೂ ಖುಷಿ ಆಗೋಯ್ತು. ಒಂದಿನ ಇದ್ದದಕ್ಕೆ ಇನ್ನೂ ಖುಷಿ ಆಗೋಯ್ತು. ಸೊ ಬನ್ನಿ ಇವಾಗ ಏನು ಪ್ಲ್ಯಾನ್ ಅಂತ ನೋಡೋಣ. ಸುಜಿತು ಬಾ ಮೈಸೂರಿಗೆ ಹೋಗೋಣ, ಶೂಟ್ ಐತೆ, ಸಾಯಂಕಾಲ ಅಷ್ಟಲ್ಲಿ ಮನೇಲಿರೋಣ ಅಂದರೆ ಏನೂ ಎತ್ಕೊಂಬಂದಿಲ್ಲ, ಹಂಗೆ ಬಂದಿದ್ದೀವಿ. ನೋಡಿದ್ರೆ ಇವತ್ತು ಇಲ್ಲ ಆಲ್ಟು ಅಂದ್ಬಿಟ್ಟು ನಾಳೆ ಬೆಟ್ಟಕ್ಕೆ ಹೋಗೋಣ ಅಂತ. ನೋಡ್ರಿ ನನ್ನ ಎಜುಕೇಶನ್ ಲಾಸ್ಟ್ 9, ಅದ್ರ ಮೇಲೆ ನಾನೇ ಕೇಳಿ ನಿಮ್ಮಂಗೆ ಡಿಗ್ರಿ ಎಲ್ಲ ಮಾಡಿದ್ರೆ ನಾ ಹೇಳ್ತಿದ್ದೆ. ಪ್ರತಾಪ ಮನೆಗೆ ಹೋಯ್ತಾರೆ ನಮ್ ಬಿಟ್ಬಿಟ್ಟು. ಅಲ್ಲ ಹೆಂಗ್ ಹೇಳ್ತಾರೆ ನೋಡಿ, ನನ್ನ ಬಿಟ್ಬಿಟ್ಟು ನೀವು ಹೋಯ್ತಾರದು ಕಳ್ರು. ಆಯ್ತೀರಪ್ಪ. ವೆರಿ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಸೊ ಬೆಳಗ್ಗೆ ಎದ್ದು ಇವಾಗ ರೆಡಿಯಾಗಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ನೆನ್ನೆ ತೊಗೊಂಬಂದಿದ್ದು ಸ್ಟುಡಿಯೋ ಬಟ್ಟೆ ಇದು. ನೆನ್ನೆ ಏನಾಯಿತು ಅಂತ ಹೇಳಿದ್ರೆ ಪ್ರತಾಪನ್ನ ಬಿಟ್ಟು ನಾವು ಬಂದು ಮಲ್ಗೋದೇ ಲೇಟ್ ಆಗೋಯ್ತು. ಅದಕ್ಕೋಸ್ಕರ ಏನೂ ತೋರ್ಸೋಕ್ಕಾಗಿರಲಿಲ್ಲ. ಆ್ಯಂಡ್ ಫಸ್ಟ್ ಮಾಡಿ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಅಂತೂ ಚೆನ್ನಾಗಿತ್ತು. ಸೊ ಇದೇ ರೆಸ್ಟೋರೆಂಟು ನೋಡಿ. ಆ್ಯಂಡ್ ಬನ್ನಿ, ಇವತ್ತು ಇನ್ನೊಂದು ಏನಂದರೆ ಗೈಸ್, ಪೂಲ್ ಯೂಸ್ ಮಾಡಿಲ್ಲ. ಹೊಟ್ಟೆ ಉರಿತಾ ಐತೆ. ಚಂದುಳ್ಳಿ ಪೂಲ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ. ಏನು ಮಾಡ್ತೀರಾ, ಪ್ರತಿ ಸರಿ ಪೂಲ್ ಯೂಸ್ ಮಾಡಬೇಕಂತ ಅನ್ಕೋತೀನಿ, ಆದರೆ ಆಗ್ತಾಯಿಲ್ಲ. ಬನ್ನಿ ಇವಾಗ. ಆ್ಯಕ್ಚುಲಿ ಈ ಜಾಗಕ್ಕೆ ತುಂಬ ಸರಿ ಬಂದಿದ್ದೀನಿ. ಮುಂಚೆ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲೇ ಬರ್ತಿದ್ರು. ಆ್ಯಂಡ್ ಇವಾಗ ಈವೆಂಟ್ಸ್ಗಳಿಗೂ ಅಷ್ಟೇ ಒಂದು 2-3 ಈವೆಂಟ್ಸ್ಗೆ ಇಲ್ಲೇ ಬಂದಿದ್ದೀನಿ. ಆ್ಯಂಡ್ ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ಮ್ಯಾನೇಜರ್ ಎಲ್ಲ ಗೊತ್ತಿರೋರನ್ನೇ. ಸೊ ಬನ್ನಿ ಪೂಲ್ ನೋಡಿ. ವಾಹ್, ಈ ಬಿಸಿಲಲ್ಲಿ ಏನಾದರೂ ಪೂಲು ಬಿದ್ದುಬಿಟ್ಟಿದ್ದರೆ ರೋಸ್ಟ್ ಆಗ್ಬಿಡ್ತಾ ಇದ್ದೀವಿ ನಾವು. ಜಿಮ್ಮು ಪೂಲು ಸಖತ್ತಾಗೈತಲ್ಲ. ನನಗೂ ಪೂಲ್ಗೂ ಏನೋ ಆಗ್ಬತ್ತಾ ಇಲ್ಲ ಗೈಸ್, ಏನು ಅಂತ ನನಗೂ ಇನ್ನೂ ಗೊತ್ತಾಗ್ತಾ ಇಲ್ಲ. ಹೋಟ್ಲು ಬುಕ್ ಮಾಡಿದ್ದೇನೆ, ರೆಸಾರ್ಟ್ ಬುಕ್ ಮಾಡಿದ್ದೇನೆ, ಪೂಲ್ಗೋಸ್ಕರ ಇಲ್ಲೇ ಇರಬೇಕು, ಪೂಲಲ್ಲಿ ಬೀಳಬೇಕು ಅನ್ನೋದಕ್ಕೋಸ್ಕರ. ಯಾಕಂದರೆ ಲಾಸ್ಟ್ ಟೈಮ್ ಬಂದು ನಾನು ಸಾಗರ್ ಇಬ್ಬರೇ ಬಿದ್ದಿದ್ವಿ ಈ ಪೂಲಲ್ಲಿ. ಈ ಸರಿ ಬೀಳ್ಬೇಕು ಅಂದ್ಕೊಂಡ್ವಿ, ಆಗಿಲ್ಲ. ಏನೂ ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಟೈಮ್. ಬನ್ನಿ ಚಾಮುಂಡಿ ಬೆಟ್ಟದ ಕಡೆ ಹೋಗೋಣ.
ಓಕೆ ಗೈಸ್, ದೇವಸ್ಥಾನ ಮುಗಿಸ್ಕೊಂಡು ಇವಾಗ ನಾವು ಬಂದಿರೋದು RRR ಬಿರಿಯಾನಿ ಬಾರ್ಸೋಣ ಅಂತೇಳಿ. ಯಾಕಂದರೆ ಸಿಕ್ಕಾಪಟ್ಟೆ ಹೊಟ್ಟೆ ಇಸ್ತಾಯಿತ್ತು. ದೇವಸ್ಥಾನದಲ್ಲಿ ದರ್ಶನ ಮಾತ್ರ ಸಖತ್ತಾಗಾಯಿತು, ಆದರೆ ಸಿಕ್ಕಾಪಟ್ಟೆ ಜನ ರಶ್ ಇದ್ರು. ಒಳ್ಳೆ ದರ್ಶನ ಆಯಿತು. ಮುಗಿಸ್ಕೊಂಡು ಇವಾಗ RRR ಬಂದಿದ್ದೀನಿ. ಇದಾದಮೇಲೆ ನಾನು ನಮ್ಮ ಭರತ್ ಒಂದು ಕಾಫಿ ಕುಡ್ಕೊಂಡು ಇವತ್ತು ನೋಡಿ ಇಬ್ಬರೇ ಓಡಾಡ್ತಾ ಇದ್ದೀವಿ ಮೈಸೂರನ್ನ. ಯಾಕಂದರೆ ಇವತ್ತು ನಮ್ಮದು ಬೇರೆ ಪ್ಲ್ಯಾನ್ ಇತ್ತು. ಆ ಪ್ಲ್ಯಾನ್ನ ಫ್ಲಾಪ್ ಮಾಡಿ ಕ್ಯಾನ್ಸಲ್ ಮಾಡಿ ಏನಿಲ್ಲ ಅಂದರೆ ಬೆಳಗ್ಗೆಗೆ ಬೆಂಗಳೂರಿಗೆ ಹೋಗಬೇಕಾಯಿತು. ಸೊ ಬನ್ನಿ ನೋಡೋಣ. ಗೈಸ್, ಒಳಗಡೆ ಊಟ ಮಾಡಿ ಬರೋ ಅಷ್ಟರಲ್ಲಿ ನಮ್ಮ ಮೈಸೂರು ಪೊಲೀಸ್ನವರು ಒಂದು ಬಹುಮಾನ ಕೊಟ್ಟಿದ್ದಾರೆ. ಬಹುಮಾನ ಏನಂದರೆ ಇದೇ ಬಹುಮಾನ ನೋಡಿ. ಉಂಡಂಗಲ್ಲ ತಿಂದಂಗಲ್ಲ ಅಣ್ಣ, ಕಟ್ಟೋ ಬಿಲ್ಲು. ಗೈಸ್, ಮೈಸೂರು ಮುಗಿಸಿ ಇವಾಗ ನಮ್ಮ ಕಸಿನ್ ವೆಡ್ಡಿಂಗ್ ಇತ್ತು. ಅದಕ್ಕೋಸ್ಕರ ರಾಮನಗರಕ್ಕೆ ಹೋಗ್ತಾ ಇದ್ದೆ. ಮರ್ತೇ ಹೋಗಿದ್ದೆ ಅಷ್ಟು ಟೆನ್ಷನಲ್ಲಿ. ಸೊ ಬನ್ನಿ ಬೇಗ ಹೋಗಿ ರಾಮನಗರಕ್ಕೆ ಕಸಿನ್ ವೆಡ್ಡಿಂಗ್ ಮುಗಿಸ್ಕೊಂಡು ಆಮೇಲೆ ಬೆಂಗಳೂರಿಗೆ ಹೋಗೋಣ. ಗೈಸ್, ಇವಾಗ ಸೀನ್ ಏನಂತ ಹೇಳಿದ್ರೆ ಆಲ್ರೆಡಿ ಈ ಬೊಕ್ಕೆನ ಯಾರು ಕೊಟ್ಟಿದ್ದಾರೆ ಮಾಡಿ ಅಲ್ಲಿಂದ ಎತ್ಕೊಂಡ್ ಬಂದ್ಬಿಟ್ಟು ವಾಪಸ್ ಅವ್ರಿಗೆ ಕೊಡ್ತಾರೆ. ಅದು ಇವಾಗ ಪುಷ್ಪ ಫಿಲಮ್ ಅಲ್ಲಿ ಬಾಂಬ್ ಬಿಟ್ಟು ಕರೆಕ್ಟ್. ನೀನು ಹೂವದ ಮೇಲೆ ಬಿದ್ರೆ ಫಸ್ಟ್ ನೈಟ್, ಹೂವ ನಿನ್ ಮೇಲೆ ಬಿದ್ರೆ ಲಾಸ್ಟ್ ನೈಟ್. ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ. ಓಕೆ ಗೈಸ್, ಊಟ ಮುಗಿಸಿ ಬೆಂಗಳೂರಿಗೆ ಹೋಗೋಣ. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರಬೇಕು ಏನು ಮಾಡ್ಬೇಕಂತೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡೋಕೆ ಹೋಗ್ಬೇಡಿ. 60K ಟ್ರಿಪ್ ರೆಡಿ ಇದೆ. ಆದಷ್ಟು ಬೇಗ ಹೋಗೋಣ. ರೆಡಿ ಆಗಿರಿ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು.